ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್. ಇವತ್ತಿನ ಕ್ಲಾಸಲ್ಲಿ ಯಾವುದರ ಕುರಿತು ಚರ್ಚೆ ಮಾಡ್ತಾ ಹೋಗೋಣ ಅಂತಂದರೆ PSIಗೆ ಸಂಬಂಧಪಟ್ಟ 2024ರ ಕ್ವಶನ್ ಪೇಪರನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಬಿಡಿಸ್ತಾ ಹೋಗೋಣ. 2024ರಲ್ಲಿ ನಡೆದಂಥ PSI ಕ್ವಶನ್ ಪೇಪರನ್ನು ಬಿಡಿಸ್ತಾ ಹೋಗೋಣ. ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳಾಗಿರ್ತವೆ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ. ನೋಡಿರಿ, ಮೊದಲನೇ ಕ್ವಶನ್, ಹಿತ್ತಾಳೆ ಯಾವುದರ ಮಿಶ್ರ ಲೋಹವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದಾನೆ. ಇಂಗ್ಲೀಷ್ನಲ್ಲಿ ಬ್ರಾಸ್ ಈಸ್ ಅಲಾಯ್ ಆಫ್ ಅಂತೇಳಿ ಕೇಳಿದಾನೆ. ಆಪ್ಷನ್ ಎ ತಾಮ್ರ ಮತ್ತು ಕಬ್ಬಿಣ, ಆಪ್ಷನ್ ಬಿ ಸತು ಮತ್ತು ಕಬ್ಬಿಣ, ಆಪ್ಷನ್ ಸಿ ತಾಮ್ರ ಮತ್ತು ಸತು, ಆಪ್ಷನ್ ಡಿ ಕಬ್ಬಿಣ ಮತ್ತು ನಿಕ್ಕಲ್ ಅಂತೇಳಿ ಕೊಟ್ಟಿದ್ದಾನೆ. ನೋಡಿರಿ, ಇಂಗ್ಲೀಷ್ನಲ್ಲಿ ಆಪ್ಷನ್ ಯಾವ ರೀತಿಯಾಗಿ ಕೊಟ್ಟಿದ್ದಾನೆ ನೋಡಿ. ಕಾಪರ್ ಆ್ಯಂಡ್ ಐರನ್, ಜಿಂಕ್ ಆ್ಯಂಡ್ ಐರನ್, ಸಿ ಕಾಪರ್ ಆ್ಯಂಡ್ ಜಿಂಕ್, ಡಿ ಐರನ್ ಆ್ಯಂಡ್ ನಿಕ್ಕೆಲ್ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ಆಪ್ಷನ್ನ ನೋಡ್ತಾ ಬಂದಾಗ ತಾಮ್ರ ಮತ್ತು ಸತು ಇಲ್ಲಿ ಆನ್ಸರ್ ಆಗುತ್ತಾ ಯಾವುದಪ್ಪ ಅಂತಂದಾಗ ತಾಮ್ರ ಮತ್ತು ಸತು. ಇಂಗ್ಲೀಷ್ನಲ್ಲಿ ಕಾಪರ್ ಮತ್ತು ಜಿಂಕ್ ಅಂತೇಳಿ ಕರಿತೀವಿ. ಆಪ್ಷನ್ ಸಿ ಇಲ್ಲಿ ಆನ್ಸರ್ ಆಗಿರ್ತೈತಿ. ನೋಡಿ, ಈ ಮಿಶ್ರ ಲೋಹದ ಮೇಲೆ ಪ್ರಶ್ನೆಯನ್ನು ಪ್ರತಿ ವರ್ಷ ಕೇಳ್ತಾ ಬರ್ತಾನೆ. ಇಂಪಾರ್ಟೆಂಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ, ವೈರಸ್ ಮೇಲೆ ಪ್ರಶ್ನೆಯನ್ನು ಕೇಳಿದಾನೆ. ವೈರಸ್ ಎನ್ನುವುದು ಅಂತೇಳಿ ಕೊಟ್ಟಿದ್ದಾನೆ. ದ ವೈರಸ್ ಈಸ್ ಅಂತೇಳಿ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾನೆ. ಆಪ್ಷನ್ ಎ ಪ್ರೋಟೀನ್ ಮತ್ತು ಲಿಪಿಡ್ ಅಂತೇಳಿ ಕೊಟ್ಟಿದ್ದಾನೆ. ಆಪ್ಷನ್ ಬಿ ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಲಿಪಿಡ್ ಮತ್ತು ಕಾರ್ಬೋಹೈಡ್ರೇಟ್ ಅಂತ ಕೊಟ್ಟಿದ್ದಾನೆ. ಡಿ ಕಾರ್ಬೋಹೈಡ್ರೇಟ್ ಅಂತೇಳಿ ಕೊಟ್ಟಿದ್ದಾನೆ. ಆಪ್ಷನ್ ಎ ಪ್ರೋಟೀನ್ ಮತ್ತು ಲಿಪಿಡ್, ಆಪ್ಷನ್ ಬಿ ನ್ಯೂಕ್ಲಿಕ್ ಆ್ಯಸಿಡ್ ಆ್ಯಂಡ್ ಪ್ರೋಟೀನ್ ಅಂತೇಳಿ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಲಿಪಿಡ್ ಆ್ಯಂಡ್ ಕಾರ್ಬೋಹೈಡ್ರೇಟ್, ಡಿ ಕಾರ್ಬೋಹೈಡ್ರೇಟ್ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ಆನ್ಸರ್ ಏನಂತ ನೋಡ್ತಾ ಬಂದಾಗ ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್ ಅಂತೇಳಿ ತಮಗೆ ಗೊತ್ತಿರಲಿ. ಆಪ್ಷನ್ ಬಿ ಇಲ್ಲಿ ಆನ್ಸರ್ ಆಗಿರ್ತೈತಿ. ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್, ನ್ಯೂಕ್ಲಿಕ್ ಆ್ಯಸಿಡ್ ಆ್ಯಂಡ್ ಪ್ರೋಟೀನ್ ಅಂತೇಳಿ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾನೆ. ನೀವು ಜಾಸ್ತಿ ಇಂಗ್ಲೀಷ್ನಲ್ಲೇ ಓದಕ್ಕೆ ಟ್ರೈ ಮಾಡಿ. ಯಾವಪ್ಪ ಅಂತಂದಾಗ ಸೈನ್ಸನ್ನು, ಯಾಕಂತಂದಾಗ ನೋಡಿ ಎಲ್ಲ ಆಪ್ಷನ್ ಕನ್ನಡದಲ್ಲೂ ಸಹ ಸೈನ್ಸ್ ಇದ್ದಿದ್ದು ಕನ್ನಡಕ್ಕೆ ಅಷ್ಟೇ. ಏನಪ್ಪ ಟ್ರಾನ್ಸ್ಲೇಷನ್ ಕೊಟ್ಟಿದ್ದಾನೆ. ಇಂಗ್ಲೀಷ್ನಲ್ಲಿ ಓದ್ಕೊಂಡ್ರೆ ಈ ಕ್ವಶನಿಗೆ ಆನ್ಸರನ್ನು ಮಾಡ್ಬೋದಾಗಿರ್ತೈತಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡ್ರಪ್ಪ, ಮೊನ್ನೆ ಚಂದ್ರಯಾನ 3 ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿದ್ದಾನೆ. ಚಂದ್ರಯಾನ 3ಗೆ ಸಂಬಂಧಿಸಿದಂತೆ ಲ್ಯಾಂಡರ್ ಮತ್ತು ರೋವರ್ ಹೆಸರುಗಳನ್ನು ಕ್ರಮವಾಗಿ ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ. ದ ಕಂಟೆಕ್ಸ್ಟ್ ಆಫ್ ಚಂದ್ರಯಾನ 3 ನೇಮ್ಸ್ ಆಫ್ ಲ್ಯಾಂಡರ್ ಆ್ಯಂಡ್ ರೋವರ್ ರೆಸ್ಪೆಕ್ಟಿವ್ಲಿ ಆರ್ ಅಂತೇಳಿ ಕೊಟ್ಟಿದ್ದಾನೆ. ನೋಡಿ, ಆಪ್ಷನ್ ಎ ವಿಕ್ರಮ್ ಮತ್ತು ಪ್ರಜ್ಞಾನ್ ಅಂತೇಳಿ ಕೊಟ್ಟಿದ್ದಾನೆ. ಆಪ್ಷನ್ ಬಿ ವಿಕ್ರಮ್ ಮತ್ತು ಆದಿತ್ಯ ಅಂತೇಳಿ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಆದಿತ್ಯ ಮತ್ತು ವಿಕ್ರಮ್ ಅಂತೇಳಿ ಕೊಟ್ಟಿದ್ದಾನೆ. ಡಿ ಪ್ರಜ್ಞಾನ ಮತ್ತು ಆದಿತ್ಯ ಅಂತೇಳಿ ಕೊಟ್ಟಿದ್ದಾನೆ. ನೋಡಿ, ಇಂಗ್ಲೀಷ್ನಲ್ಲೂ ಸಹ ಸೇಮ್ ಕೊಟ್ಟಿದ್ದಾನೆ. ವಿಕ್ರಮ್ ಆ್ಯಂಡ್ ಪ್ರಜ್ಞಾನ ಅಂತೇಳಿ ಕೊಟ್ಟಿದ್ದಾನೆ. ಆಪ್ಷನ್ ಬಿ ವಿಕ್ರಮ್ ಆ್ಯಂಡ್ ಆದಿತ್ಯ ಅಂತೇಳಿ ಕೊಟ್ಟಿದ್ದಾನೆ. ಆದಿತ್ಯ ವಿಕ್ರಮ್ ಅಂತೇಳಿ ಕೊಟ್ಟಿದ್ದಾನೆ. ಪ್ರಜ್ಞಾನ ಆದಿತ್ಯ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ಆನ್ಸರ್ ಏನಂತ ನೋಡ್ತಾ ಬಂದಾಗ ವಿಕ್ರಮ್ ಆ್ಯಂಡ್ ಪ್ರಜ್ಞಾನ ಅಂತೇಳಿ ತಮಗೆ ಗೊತ್ತಿರಲಿ. ವಿಕ್ರಮ್ ಆ್ಯಂಡ್ ಪ್ರಜ್ಞಾನ ಅಂತೇಳಿ ತಮಗೆ ಗೊತ್ತಿರಬೇಕಾಗುತ್ತೆ. ಇಂಪಾರ್ಟೆಂಟ್ ಆನ್ಸರ್ ನೋಡಿ. ಚಂದ್ರಯಾನ 3 ಮೇಲೆ ಪ್ರಶ್ನೆಯನ್ನು ಕೇಳಿದ. ಹಾಗೆ ಆನ್ಸರನ್ನು ಕಮೆಂಟ್ ಮಾಡ್ತಾ ಬನ್ನಿ. ಚಂದ್ರಯಾನ 3ಯನ್ನು ಯಾವ ವರ್ಷದಲ್ಲಿ ಉಡಾವಣೆ ಮಾಡಲಾಯಿತು, ಯಾವ ನೌಕೆಯ ಮೂಲಕ ಅಂತೇಳಿ. ನೆಕ್ಸ್ಟ್, ಸರ್ CV ರಾಮನ್ ರವರು ನೊಬೆಲ್ ಪ್ರಶಸ್ತಿಯನ್ನು ಯಾವುದಕ್ಕೆ ಪಡೆದರು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಸರ್ CV ರಾಮನ್ ಅವರು ಕೇಳಿದ್ರಿ ನೀವು. 1930ರಲ್ಲಿ ಫಿಸಿಕ್ಸ್ನಲ್ಲಿ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಏಕೈಕ ವ್ಯಕ್ತಿ ಯಾರತ್ನಾಗ ಸರ್ CV ರಾಮನ್ ಅಂತೇಳಿ ತಮಗೆ ಗೊತ್ತಿರಲಿ. 1930ರಲ್ಲಿ ನೀಡಲಾಗುತ್ತೆ. ಈ ಯಾವುದಕ್ಕಾಗಿ ಈ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದಾನೆ. ನೋಡಿ, ಸರ್ CV ರಾಮನ್ ವಿನ್ ನೊಬೆಲ್ ಪ್ರೈಸ್ ಫಾರ್ ಅಂತೇಳಿ ಕೊಟ್ಟಿದ್ದಾನೆ. DNA ಮೇಲಿನ ಕೆಲಸಕ್ಕಾಗಿ, ಬೆಳಕಿನ ಹರಡುವಿಕೆ ಮೇಲಿನ ಕೆಲಸಕ್ಕಾಗಿ, ರೈಬೋಸೋಮ್ಗಳ ಕಾರ್ಯರಚನೆ ಮತ್ತು ಕರ್ತವ್ಯ ಮೇಲಿನ ಕೆಲಸಕ್ಕಾಗಿ, ಸಾಹಿತ್ಯದ ಮೇಲಿನ ಕೆಲಸಕ್ಕಾಗಿ. ಇಲ್ಲಿ ಗೊತ್ತಿರಲಿ, ಬೆಳಕಿನ ಹರಡುವಿಕೆಯ ಮೇಲಿನ ಕೆಲಸಕ್ಕಾಗಿ ಇವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ 1930ರಲ್ಲಿ. ರಾಷ್ಟ್ರೀಯ ವಿಜ್ಞಾನ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಫೆಬ್ರವರಿ 28ನ್ನು. ಇದರ ಸವಿ ನೆನಪಿಗಾಗಿ ನಾವು ಆಚರಣೆ ಮಾಡ್ತಾ ಬರ್ತೀವಿ. ಇದು ಗೊತ್ತಿರಲಿ. ನೆಕ್ಸ್ಟ್ ಹೋಗೋಣ. ನೋಡಿಲಿ, ಕೆಳಗಿನವುಗಳಲ್ಲಿ ಯಾವ ರಾಜ್ಯ ವಿಧಾನ ಪರಿಷತ್ ಹೊಂದಿಲ್ಲ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾನೆ. ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಡಸ್ ನಾಟ್ ಹ್ಯಾವ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತೇಳಿ ಕೊಟ್ಟಿದ್ದಾನೆ. ಕರ್ನಾಟಕ, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಮಧ್ಯಪ್ರದೇಶ್. ಕರ್ನಾಟಕ, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಮಧ್ಯಪ್ರದೇಶ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಆನ್ಸರ್ ಯಾವುದಾದ್ರು ನೋಡ್ತಾ ಬಂದಾಗ ಆಪ್ಷನ್
ಡಿ ಮಧ್ಯಪ್ರದೇಶ ಅಂತೇಳಿ ತಮಗೆ ಗೊತ್ತಿಲ್ಲ ನೋಡು. ಕರ್ನಾಟಕ ಹೊಂದಿದೆ, ಉತ್ತರ ಪ್ರದೇಶ ಹೊಂದಿದೆ, ಮಹಾರಾಷ್ಟ್ರ ಹೊಂದಿದೆ. ಯಾವುದು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತೇಳಿ ತಮಗೆ ಗೊತ್ತಿರಲಿ, ಅಥವಾ ವಿಧಾನ ಪರಿಷತ್ತನ್ನು ಹೊಂದಿವೆ ಅಂತೇಳಿ ತಮಗೆ ಗೊತ್ತಿರಬೇಕಾಗತ್ತಾ. ಒಟ್ಟು ಎಷ್ಟು ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದಿವೆ ಅಂತ ನೋಡ್ತಾ ಬಂದಾಗ 6 ರಾಜ್ಯಗಳು ಏನಪ್ಪ ಅಂದಾಗ ವಿಧಾನ ಪರಿಷತ್ತನ್ನು ಹೊಂದಿವೆ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರರಾಗಿರುತ್ತಾರೆ? ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರರಾಗಿರುತ್ತಾರೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನ. ನ್ಯಾಯಾಂಗ, ಹೌಸ್ ಆಫ್ ಪೀಪಲ್, ಕೌನ್ಸಿಲ್ ಆಫ್ ಸ್ಟೇಟ್ಸ್, ರಾಷ್ಟ್ರಪತಿ ಅಂತೇಳಿ ಕೊಟ್ಟಿದ್ದಾನೆ. ದ ಮೆಂಬರ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆರ್ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ಅಂತೇಳಿ ಕೊಟ್ಟಿದ್ದಾನೆ. ಜುಡಿಷರಿ, ಹೌಸ್ ಆಫ್ ಪೀಪಲ್, ಹೌಸ್ ಆಫ್ ಸ್ಟೇಟ್ಸ್, ದ ಪ್ರೆಸಿಡೆಂಟ್ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ಆನ್ಸರ್ ಏನಂತ ನೋಡ್ತಾ ಬಂದಾಗ ಹೌಸ್ ಆಫ್ ಪೀಪಲ್ ಅಂತೇಳಿ ತಮಗೆ ಗೊತ್ತಿರಲಿ. ಆನ್ಸರ್ ಏನಂತ ಹೌಸ್ ಆಫ್ ಪೀಪಲ್ ಅಂತೇಳಿ ತಮಗೆ ತಿಳಿದಿರಲಿ. ಇಂಪಾರ್ಟೆಂಟ್ ಇದು ಪ್ರಶ್ನೆ ಏನಪ್ಪ ಅಂದಾಗ ಸಂವಿಧಾನದ ಮೇಲೆ ಕೇಳಿದಂಥ ಪ್ರಶ್ನೆ. ಸಂವಿಧಾನದ ಮೇಲೆ ಏನಪ್ಪ ಸ್ವಲ್ಪ ಒತ್ತು ಕೊಟ್ಟು ಓದ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಅಂತೇಳಿ. ಜವಾಹರ್ಲಾಲ್ ನೆಹರು, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ BR ಅಂಬೇಡ್ಕರ್ ಅಂತೇಳಿ ಕೊಟ್ಟಿದ್ದಾನೆ ನೋಡಿ. ದ ಪ್ರೆಸಿಡೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ಅಂತೇಳಿ ಕೇಳಿದಾನೆ. ಜವಾಹರ್ಲಾಲ್ ನೆಹರು, ರಾಜೇಂದ್ರ ಪ್ರಸಾದ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ BR ಅಂಬೇಡ್ಕರ್ ಅಂತೇಳಿ ಕೊಟ್ಟಿದ್ದಾನೆ. ಆನ್ಸರ್ ಏನಾಯ್ತು ನೋಡ್ತಾ ಬಂದಾಗ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತೇಳಿ ತಮಗೆ ಗೊತ್ತಿರಲಿ. ಸಂವಿಧಾನ ರಚನಾ ಸಭೆಯ ಏನಪ್ಪ ಅಧ್ಯಕ್ಷರಾಗಿದ್ದರು. ಕಾಯಂ ಅಧ್ಯಕ್ಷರಾದವರು ಇವರು. ಹಂಗಾಮಿ ಅಧ್ಯಕ್ಷರಾದವರು ಯಾರತ್ತ ಸಚ್ಚಿದಾನಂದ್ ಸಿನ್ಹಾ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಭೌತಿಕ ವಸ್ತುವಿನ ದ್ರವ್ಯರಾಶಿ ಏನಾಗುತ್ತದೆ? ಮಾಸ್ ಆಫ್ ಫಿಸಿಕಲ್ ಆಬ್ಜೆಕ್ಟ್ ಆನ್ ಮೂನ್ ಕಂಪೇರ್ ಟು ದ ಅರ್ತ್ ಅಂತೇಳಿ ಕೊಟ್ಟಿದ್ದಾನೆ. 0.16 ಪಟ್ಟು ಹೆಚ್ಚಾಗುತ್ತದೆ, ಹಾಗೇ ಇರುತ್ತದೆ. 0.16 ಪಟ್ಟು ಕಡಿಮೆ ಆಗುತ್ತದೆ, ಇವುಗಳಲ್ಲಿ ಯಾವುದೂ ಅಲ್ಲ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ವಸ್ತುವಿನ ರಾಶಿ ಕೊಟ್ಟಿದ್ದಾನೆ, ಅದು ನೆನಪಿಡಬೇಕು, ಇಂಪಾರ್ಟೆಂಟ. ರಾಶಿ ಕೊಟ್ಟಾಗ ಎಲ್ಲಿ ಹೋದರೂ ಬದಲಾಗಲ್ಲ, ತೂಕ ಕೊಟ್ಟಾಗ ಏನಾಗುತ್ತೆ ಅಂದಾಗ ಬದಲಾಗ್ತಾ ಹೋಗ್ತೈತಿ, ಹಾಗೇ ಇರುತ್ತದೆ ಇಲ್ಲಿ ಆನ್ಸರ್ ಆಗುತ್ತಂತೆ ತಮಗೆ ಗೊತ್ತಿರಲಿ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಸುಪ್ರೀಂ ಕೋರ್ಟ್ ಮೇಲೆ ಪ್ರಶ್ನೆಯನ್ನು ಕೇಳಿದಾನೆ. ಇಂಪಾರ್ಟೆಂಟ್ ತಮಗೆ ಗೊತ್ತಿಲ್ಲ. ಪ್ರಸ್ತುತ ನ್ಯಾಯಾಧೀಶರ ಸಂಖ್ಯೆ ಎಷ್ಟಪ್ಪ ಅಂದ್ರೆ 38. ಒಬ್ಬರು ಮುಖ್ಯ ನ್ಯಾಯಾಧೀಶರು 37 ಜನ ಏನಪ್ಪ ಅಂದಾಗ ನ್ಯಾಯಾಧೀಶರ ಸಂಖ್ಯೆ ಅಂತೇಳಿ ತಮಗೆ ಗೊತ್ತಿರಲಿ. ಪ್ರಸ್ತುತ ಇದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಅಂದರೆ 38 ಅಂತೇಳಿ ತಮಗೆ ಗೊತ್ತಿರಲಿ. ಸುಪ್ರೀಂ ಕೋರ್ಟನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರವು ಯಾವ ವಿಧಿಯಡಿಯಲ್ಲಿ ನೀಡಲಾಗಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾನೆ. ನೋಡಿ, ಸುಪ್ರೀಂ ಕೋರ್ಟ್ ಅನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರವು ಯಾವ ವಿಧಿಯ ಅಡಿಯಲ್ಲಿದೆ ಅಂತೇಳಿ 132, 143, 136, 131. ಇಲ್ಲಿ ಆನ್ಸರ್ ಏನಾದ್ರು 143ನೇ ವಿಧಿ ಅಂತ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್. 132, 136, 131 ಏನು ಹೇಳ್ತಾವೆ ನೋಡ್ಕೊರಿ, ಇಂಪಾರ್ಟೆಂಟ್. ನೆಕ್ಸ್ಟ್, ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರವು ಯಾರ ಹತ್ತಿರ ಇದೆ ಅಂತ ನೋಡಿ. ರಾಜ್ಯದ ಗಡಿ ಬದಲಾವಣೆ, ರಾಜ್ಯದ ಹೆಸರನ್ನು ಬದಲಾವಣೆ ಮಾಡುವುದು, ಹೊಸ ರಾಜ್ಯಗಳನ್ನು ಸ್ಥಾಪನೆ ಮಾಡುವ ಅಧಿಕಾರ ಯಾರ ಕೈಯಲ್ಲಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನ. ರಾಜ್ಯ ಸರ್ಕಾರ, ಸಂಸತ್ತು, ಪ್ರಧಾನಮಂತ್ರಿ, ರಾಷ್ಟ್ರಪತಿ. ಇಲ್ಲಿ ಆನ್ಸರ್ ಏನಂತ ಪಾರ್ಲಿಮೆಂಟ್ ಅಥವಾ ಸಂಸತ್ತು ಅಂತೇಳಿ ತಮಗೆ ಗೊತ್ತಿಲ್ಲ ನೋಡಿ. ದ ಅಥಾರಿಟಿ ಆಫ್ ಅಲ್ಟರ್ ದ ಬೌಂಡ್ರೀಸ್ ಆಫ್ ಸ್ಟೇಟ್ ಇನ್ ಇಂಡಿಯಾ ರೆಸ್ಟ್ ವಿತ್ ಅಂತೇಳಿ ಕೊಟ್ಟಿದ್ದಾನೆ. ದ ಸ್ಟೇಟ್ ಗೌರ್ಮೆಂಟ್, ಪಾರ್ಲಿಮೆಂಟ್, ದ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್. ಇಲ್ಲಿ ತಮ್ಗೆ ಗೊತ್ತಿರಲಿ ಸಂಸತ್ತು ಅಂತೇಳಿ. ಇವಾಗ ರಾಷ್ಟ್ರಪತಿ ಕೈಯಾಗಿರ್ಬೋದು ಅಂತೇಳಿ ಆನ್ಸರ್ ರಾಷ್ಟ್ರಪತಿ ಹಾಕಿ ಬಂದ್ರೆ ಇಲ್ಲಿ ಒಂದು ಮಾರ್ಕ್ಸನ್ನು ಕಳೆದುಕೊಳ್ತೀರಿ, ಹಾಗಾಗಿ ಇಂಪಾರ್ಟೆಂಟ್ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿರ್ತೈತಿ. ಇಂಥ ಈಜಿ ಕ್ವಶನನ್ನು ಕೇಳಿದಾನ 2024ರಲ್ಲಿ. ಇಂಥವನ್ನು ಮಿಸ್ಟೇಕ್ ಮಾಡಬಾರ್ದು ತಾವು ನೋಡಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಆರ್ ಇನ್ಕ್ಲೂಡೆಡ್ ಇನ್ ದ ಆರ್ಟಿಕಲ್. ಅಂದರೆ ಯಾವ ಆರ್ಟಿಕಲ್ನಲ್ಲಿ ಕಂಡು ಬರ್ತಾವೆ ಇವು ಅಂತೆ. 15ರಿಂದ 24, 25ರಿಂದ 32, 36ರಿಂದ 51, 52ರಿಂದ 60 ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ಆನ್ಸರ್ ಏನಂತ ನೋಡ್ತಾ ಬಂದಾಗ 36ರಿಂದ 51 ಅಂತೇಳಿ ತಮಗೆ ತಿಳಿದಿರಲಿ, ಇಂಪಾರ್ಟೆಂಟ. ಇವತ್ತಿನ ಕ್ಲಾಸಲ್ಲಿ ಇಷ್ಟು ಚರ್ಚೆ ಮಾಡಿದ್ವಿ. ಇನ್ನು ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ
ಸಂಬಂಧಪಟ್ಟಂತೆ ನಾವು ಕ್ಲಾಸ್ಗಳನ್ನು ಮಾಡ್ತಾ ಬರೋಣ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ.